ಹಲೋ ಎವ್ರಿವನ್, ವೆಲ್ಕಮ್ ಟು ಚಲನ್. ಈ ಒಂದು ವಿಡಿಯೋದಲ್ಲಿ ನಾವು ಬಿಕಾಮ್ 4th ಸೆಮಿಸ್ಟರ್ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ ರಿಗ್ರೆಷನ್ ಅನಾಲಿಸಿಸ್ ಮೇಲೆ 5 ಮಾರ್ಕರ್ಸ್ ಪ್ರಾಬ್ಲಮ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಸಾಲ್ವ್ ಮಾಡೋಣಂತ. 2020 ಕ್ವಶನ್ ಪೇಪರ್ ನೋಡ್ರಿ. ಇಫ್ ಸಿಗ್ಮಾ ಎಕ್ಸ್ ಇಸ್ ಈಕ್ವಲ್ ಟು 35, ಸಿಗ್ಮಾ ವೈ ಇಸ್ ಈಕ್ವಲ್ ಟು 30, ಸಿಗ್ಮಾ ಎಕ್ಸ್ ವೈ ಇಸ್ ಈಕ್ವಲ್ ಟು 229, ಸಿಗ್ಮಾ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 385, sigma y square is equal to 225 and n is equal to 5. Estimate y ಕೇಳಿರೋದೇನು ನೋಡ್ರಿ. Estimate y when x is equal to 10. ರಿಗ್ರೆಷನ್ ಮೇಲೆ ಯಾವುದೇ ರೀತಿಯ ಪ್ರಾಬ್ಲಮ್ಗಳು ಬರಲಿ, ನಿಮಗಿಲ್ಲೇ ಈಸಿ ಟ್ರಿಕ್ಕನ್ನು ಡಿಸ್ಪ್ಲೇ ಮಾಡಿದ್ದೇನೆ. ಎಲ್ಲರೂ ಕೂಡ ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೋರಿ. ಇವುಗಳನ್ನು ಬರೆದು ನೆನ್ಪಿಟ್ಕೋಬೇಕು, ಬಹಳಷ್ಟು ಇಂಪಾರ್ಟೆಂಟ್ ಇವು. ಒಂದನೇದ್ದು ಎಕ್ಸ್ ಆನ್ ವೈ ಐತಿ, ಎರಡನೇದ್ದು ವೈ ಆನ್ ಎಕ್ಸ್ ಐತಿ. ಈ ಒಂದು ಕ್ವಶನ್ ಒಳಗೆ ನಮಗೆ ಕೇಳಿರೋದು ವೈ ಆನ್ ಎಕ್ಸ್. ಹಾಗಾಗಿ ಎರಡನೆಯ ಫಾರ್ಮುಲಾಗಳೇನಿದಾವ ಅವುಗಳು ಯೂಸ್ ಮಾಡಿಕೊಂಡು ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು ಅನ್ನೋದು ನಿಮ್ಗೆ ಅರ್ಥ ಆಗಬೇಕು. ವೈ ಆನ್ ಎಕ್ಸ್ ಅದ ರಿಗ್ರೆಷನ್ ಇಕ್ವೇಶನ್ ಏನು ಅಂತಂದ್ರೆ y minus y bar is equal to byx into the bracket x minus x bar bracket complete. ಇಲ್ಲಿ ನಾವು byx ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. byx ಕ್ಯಾಲ್ಕುಲೇಟ್ ಮಾಡಕ್ ಫಾರ್ಮುಲಾ ಏನು? ಫಸ್ಟ್ ಒನ್ r into standard deviation of y divided by standard deviation of x. ಅದಿಲ್ಲ ಅಂದ್ರೆ ಈ ಎರಡನೇ ಫಾರ್ಮುಲಾ ಇದನ್ನ ಯೂಸ್ ಮಾಡಿ ನಾವು byx ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಎರಡನೇ ಫಾರ್ಮುಲಾ ಏನೈತಿ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. byx is equal to n sigma xy minus sigma x into sigma y divided by n sigma x square minus sigma x bracket square. ಈ ಎರಡರಲ್ಲಿ ಯಾವ್ದಾರ ಒಂದು ಫಾರ್ಮುಲಾವನ್ನ ನೀವು ಯೂಸ್ ಮಾಡಿ ಕ್ಯಾಲ್ಕುಲೇಟ್ byx ಅನ್ನ ಮಾಡಬಹುದು. ಕೊಟ್ಟಿರೋ ಡಾಟಾ ಅನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ನಮ್ಗ ಕ್ವಶನ್ ಒಳಗಡೆ ಎಲ್ಲಿಯೂ ಕೂಡ ಆರ್ ಅನ್ನ ಕೊಟ್ಟಿಲ್ಲ. ಲೆಫ್ಟ್ ಸೈಡ್ ನಿಮ್ಗೆ ಕ್ವಶನ್ ಡಿಸ್ಪ್ಲೇ ಮಾಡಿದ್ದೀನಿ, ಆರ್ ಕೊಟ್ಟೇ ಇಲ್ಲ. ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ಎಕ್ಸ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ವೈ ಕೊಟ್ಟಾರನು ಅಂದ್ರೆ ಅವುಗಳನ್ನು ಕೂಡ ಕೊಟ್ಟಿಲ್ಲ. ಎನ್ ಐತ್ ನೋಡ್ರಿ ಎರಡನೇ ಫಾರ್ಮುಲಾ ಅದೊಳಗಡೆ ಎನ್ ಕೊಟ್ಟಿದಾರನು ಅಂತಂದ್ರೆ ಎನ್ 5 ಕೊಟ್ಟಾರ. ಸಿಗ್ಮಾ ಎಕ್ಸ್ ವೈ ಕೊಟ್ಟಾರ, ಎಸ್ 229 ಕೊಟ್ಟಾರ. ಸಿಗ್ಮಾ ಎಕ್ಸ್ ಇಂಟು ಸಿಗ್ಮಾ ವೈ ಐತಿ. ನೆಕ್ಸ್ಟ್ ಸಿಗ್ಮಾ ಎಕ್ಸ್ ಕೂಡ ಕೊಟ್ಟಾರ, ಸಿಗ್ಮಾ ವೈನು ಕೂಡ ಕೊಟ್ಟಾರ. ಸಿಗ್ಮಾ ಎಕ್ಸ್ ಸ್ಕ್ವೇರ್ ಐತಿ ಫಾರ್ಮುಲಾದೊಳಗೆ, ಸಿಗ್ಮಾ ಎಕ್ಸ್ ಸ್ಕ್ವೇರ್ ಅದು ಕೂಡ ಐತಿ. ಸಿಗ್ಮಾ ಎಕ್ಸ್ ಕೂಡ ಕೊಟ್ಟಾರ, ಅದು ಕೂಡ ಸಿಗ್ಮಾ ಎಕ್ಸ್ 35 ಅಂತ ಇದೆ. ಈ ಫಾರ್ಮುಲಾ ಯೂಸ್ ಮಾಡಿ ನಾವೇನ್ ಮಾಡ್ಬೇಕಾಗತ್ತೆ, byx ಅನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಕ್ವಶನ್ ಒಳಗೆ ಅಬ್ಸರ್ವ್ ಮಾಡಬೇಕು. ಆರ್ ಕೊಟ್ಟಿದ್ರು ಅಂತಂದ್ರೆ ಈ ಫಾರ್ಮುಲಾ ಯಾವ್ದ್ರಿ? ಆರ್ ಇಂಟು ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ವೈ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ಎಕ್ಸ್ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತೀರಿ. ಆರ್ ಕೊಟ್ಟಿಲ್ಲ ಅಂದ್ರೆ ಕೊಟ್ಟಿರೋ ಡಾಟಾ ಅಬ್ಸರ್ವ್ ಮಾಡಿ ಎರಡನೇ ಫಾರ್ಮುಲಾ ಯೂಸ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಫಸ್ಟ್ ಸ್ಟೆಪ್ ಒಳಗೆ ನಿಮ್ಗೆ ಏನು ಗೊತ್ತಾಯ್ತು? byx ಕ್ಯಾಲ್ಕುಲೇಟ್ ಮಾಡೋದು ಹೆಂಗ ಅನ್ನೋದು ಗೊತ್ತಾಯ್ತು. ಇದಾದ್ಮೇಲೆ ನೀವು ರಿಗ್ರೆಷನ್ ಇಕ್ವೇಶನ್ ಅನ್ನ ಅಬ್ಸರ್ವ್ ಮಾಡ್ರಿ. ಫಸ್ಟ್ y ಮೈನಸ್ y ಬಾರ್ ಐತಿ. y ಅಂದ್ರ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಇದ ಕ್ವಶನ್ ಮಾರ್ಕ್ ನಮ್ದೀಗ. ಅದಾದ್ಮೇಲೆ y ಬಾರ್ ಅಂತ ಹೇಳೇವ್ ನಾವು. y ಬಾರ್ ಅಂದ್ರೆ ಏನರ್ಥ? ಮೀನ್ ಆಫ್ y ಅಂತ ಅರ್ಥ. ನಾವಿಲ್ಲಿ y ಬಾರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಆಲ್ರೆಡಿ ನೀವು 3rd ಸೆಮಿಸ್ಟರ್ದೊಳಗೆ ಮೀನ್ ಏನು ಎಕ್ಸ್ ಬಾರ್ ಕಂಡುಹಿಡಿದಿರಲ್ಲ, ಅಲ್ಲೇ ಎಕ್ಸ್ ಇರೋದ್ರಿಂದ ಎಕ್ಸ್ ಬಾರ್ ಆಗಿತ್ತು, ಇಲ್ಲಿ y ಇರೋದ್ರಿಂದ y ಬಾರ್. y ಬಾರದ ಫಾರ್ಮುಲಾ ಏನಾಗ್ತೈತಿ ಹಂಗಾರ? y ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ y ಡಿವೈಡೆಡ್ ಬೈ n ಆಗತ್ತ. ದೆನ್ ಇದಾದ್ಮೇಲೆ ನಿಮ್ಗೆ ಫಾರ್ಮುಲಾದೊಳಗಿರೋದೇನೆ ಇಸ್ ಈಕ್ವಲ್ ಟು byx ಕಂಡುಹಿಡಿಯೋದಕ್ಕೆ ಎರಡು ಫಾರ್ಮುಲಾ ಅದಾವ. ಇದ್ರಾಗ ಯಾವ್ದನ್ನ ಯೂಸ್ ಮಾಡಬೇಕು ಅನ್ನೋದು ಈಗ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳಿದೆ ನಿಮ್ಗೆ. ಎಕ್ಸ್ ಐತ್ರಿ, ನೆಕ್ಸ್ಟ್ ಎಕ್ಸ್ ಎಷ್ಟು ತಗೋಬೇಕ್ರಿ? 10 ತಗೊಂಡು ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತೆ ಇನ್ನೊಂದು ವ್ಯಾಲ್ಯೂ ಏನ್ ಬೇಕು ನಿಮ್ಗೆ? ಎಕ್ಸ್ ಬಾರ್ ಕಂಡುಹಿಡಿಬೇಕು. ಎಕ್ಸ್ ಬಾರ್ ಕಂಡುಹಿಡಿಯೋದು ಹೆಂಗ್? ಮೀನ್ ಕ್ಯಾಲ್ಕುಲೇಟ್ ಮಾಡೋದು 3rd ಸೆಮಿಸ್ಟರ್ದಾಗೂ ಕೂಡ ಮಾಡಿದ್ರಿ ನೀವು. ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಈ ಫಾರ್ಮುಲಾ ಯೂಸ್ ಮಾಡಿ ನೀವು ಎಕ್ಸ್ ಬಾರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಷ್ಟೆಲ್ಲ ಗೊತ್ತಾದ್ಮೇಲೆ ನಿಮಗೆ
ಪ್ರಾಬ್ಲಮ್ ಬಿಡಿಸೋದು ಈಸಿ ಆಗತ್ತ. ಇಲ್ಲಿ ಒಟ್ಟ ಯೂಸ್ ಆಗೋ ಫಾರ್ಮುಲಾ ಯಾವ್ದ್ರಿ? ಎಕ್ಸ್ ಬಾರದ್ ಒಂದು, ವೈ ಬಾರದ್ ಒಂದು, ಇದಾದ್ಮೇಲೆ ಇರೋದು ಯಾವ್ದ್ರಿ? ಬಿ ವೈ ಎಕ್ಸ್ ಫಾರ್ಮುಲಾ ಅಂಡ್ ರಿಗ್ರೆಷನ್ ಇಕ್ವೇಶನ್ ಏನೈತಲ್ಲ y ಮೈನಸ್ y ಬಾರ್ ಇಸ್ ಈಕ್ವಲ್ ಟು ಅದನ್ನ ಯೂಸ್ ಮಾಡಬೇಕು. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್. ಎಕ್ಸ್ ಬಾರ್ ಕ್ವಶನ್ ಒಳಗೆ ಕೊಟ್ಟಾರ ನೋಡ್ರಿ, ಎಷ್ಟೈತಿ? 35. ಎನ್ ಇರೋದು ಎಷ್ಟ್ರಿ? ಎನ್ ಇರೋದು 5. 35 ಡಿವೈಡೆಡ್ ಬೈ 5 ಇಸ್ ಈಕ್ವಲ್ ಟು ಎಕ್ಸ್ ಬಾರ್ 7 ಬರುತ್ತೆ. y ಬಾರ್ ಕ್ಯಾಲ್ಕುಲೇಟ್ ಮಾಡ್ಬೇಕು. y ಬಾರ್ ಫಾರ್ಮುಲಾ ಸಿಗ್ಮಾ y ಡಿವೈಡೆಡ್ ಬೈ ಎನ್. ಸಿಗ್ಮಾ y ಎಷ್ಟೈತಿ ಅಂತಂದ್ರೆ 30 ಐತಿ. 30 ಡಿವೈಡೆಡ್ ಬೈ 5 ಇಸ್ ಈಕ್ವಲ್ ಟು 6 ಬರುತ್ತೆ. ಎರಡನೇ ಸ್ಟೆಪ್ ಒಳಗೆ ನೀವು ಬಿ ವೈ ಎಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಈ ಫಾರ್ಮುಲಾವನ್ನ ಯೂಸ್ ಮಾಡಿ ಬಿ ವೈ ಎಕ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ನಿಮ್ಗೆ ಕ್ವಶನ್ ಒಳಗೆ ಆಲ್ರೆಡಿ ಅವ್ರು ಕೊಟ್ಟಿರೋ ಡಾಟಾಗಳನ್ನ ಇಲ್ಲಿ ಡಿಸ್ಪ್ಲೇ ಮಾಡಿ ನಿಮ್ಗೆ ಸೈಡ್ಗೆ ಅನುಕೂಲ ಆಗ್ಲಿ ಅಂತ ಹೇಳಿ. ಎನ್ ಐತಿ ಫಸ್ಟ್ ಒನ್. ಎನ್ ಎಷ್ಟು ತಗೋತೀರಿ? 5 ತಗೋತೀರಿ. ಸಿಗ್ಮಾ ಎಕ್ಸ್ ವೈ ಎಷ್ಟು? 229. ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ತಗೋಬೇಕು 35 ಮತ್ತೆ ಇನ್ನೊಂದೆಷ್ಟು 30. ಎನ್ ಅಂದ್ರೆ 5 ತಗೋಬೇಕು. ಸಿಗ್ಮಾ ಎಕ್ಸ್ ಸ್ಕ್ವೇರ್ ಐತಿ ನೋಡ್ರಿ 385 ಐತಿ. ಸಿಗ್ಮಾ ಎಕ್ಸ್ ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ 35 ಸ್ಕ್ವೇರ್ ಮಾಡಿ ತಗೋಬೇಕು ಅಂತ ಅರ್ಥ. ಫಾರ್ಮುಲಾದೊಳಗೆ ಸಬ್ಸ್ಟಿಟ್ಯೂಟ್ ಮಾಡೋಣಂತ ಎಲ್ಲಾ ವ್ಯಾಲ್ಯೂಗಳನ್ನ 5 into the bracket 229 minus 35 into ಎಷ್ಟು 30 divided by 5 into the bracket 385 bracket complete minus 35 square. ಫಸ್ಟ್ ಏನ್ ಮಾಡ್ರಿ ಅಂದ್ರೆ 5 into 229 ಮಾಡ್ರಿ ಅಂಡ್ ಇನ್ನೊಂದು 35 into 30 ಮಾಡಿ ಬರ್ಕೋರಿ. ಅದೇ ರೀತಿಯಲ್ಲಿ 5 into 385 ಇಲ್ಲಿ ಮಾಡಬೇಕು. ಇದಕ್ಕೇನು 35 into 35 ಮಾಡಿ ನೀವು ಬರ್ಕೋಬೇಕು. ಇದಾದ್ಮೇಲೆ ಆನ್ಸರ್ಗಳು 1145 ಮೈನಸ್ 1050 ಡಿವೈಡೆಡ್ ಬೈ 1925 ಮೈನಸ್ 1225 ಬರ್ತೈತಿ. ಸಿಂಪ್ಲಿಫೈ ಮಾಡ್ರಿ, ಮೈನಸ್ ಮಾಡಿ ಬರ್ಕೋರಿ ಎರಡೂನು ಕೂಡ. 95 ಡಿವೈಡೆಡ್ ಬೈ 700. therefore ಬಿ ವೈ ಎಕ್ಸ್ ಎಷ್ಟು ಬಂತು? 0.1357 ಬಂತು. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಏನು ಅಂತಂದ್ರೆ ರಿಗ್ರೆಷನ್ ಇಕ್ವೇಶನ್ ಅನ್ನ ತಗೊಳ್ಳೋದು. ರಿಗ್ರೆಷನ್ ಇಕ್ವೇಶನ್ y ಮೈನಸ್ y ಬಾರ್ ಇಸ್ ಈಕ್ವಲ್ ಟು ಬಿ ವೈ ಎಕ್ಸ್ ಇಂಟು ದ ಬ್ರಾಕೆಟ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಬ್ರಾಕೆಟ್ ಕಂಪ್ಲೀಟ್. ಈ ಇಕ್ವೇಶನ್ ದೊಳಗೆ ನಿಮ್ಗೆ y ನ ನೀವು ಎಸ್ಟಿಮೇಟ್ ಮಾಡಬೇಕು. y ಬಾರ್ ಎಷ್ಟೈತಿ? 6 ಐತಿ. ಬಿ ವೈ ಎಕ್ಸ್ 0.1357. ಎಕ್ಸ್ ಆಲ್ರೆಡಿ ಕೊಟ್ಟಾರ 10 ಅಂತ ಹೇಳಿ. ಎಕ್ಸ್ ಬಾರ್ 7 ಐತಿ. ಅವುಗಳನ್ನ ತಗೊಂಡ ಕ್ಯಾಲ್ಕುಲೇಟ್ ಮಾಡಬೇಕು. y ಮೈನಸ್ 6 is equal to 0.1357 into the bracket 10 minus 7. 10 minus 7 ಮಾಡಿ 3 ಬರುತ್ತೆ. 3 into 0.1357 ಮಾಡಿ ಬರ್ಕೋರಿ 0.4071 ಬರುತ್ತೆ. ದೆನ್ ಇದಾದ್ಮೇಲೆ ಮೈನಸ್ 6 ಅನ್ನ ಈ ಸೈಡ್ ತಗೊಂಡೋರಿ ಪ್ಲಸ್ 6 ಆಗ್ತೈತಿ. therefore y is equal to 0.4071 ಫೈನಲ್ ಆನ್ಸರ್. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಬೇರೆ ಓಲ್ಡ್ ಕ್ವಶನ್ ಪೇಪರ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ ಅಂತ. ಥ್ಯಾಂಕ್ ಯು.